ನಿಮ್ಮೊಂದು ವಿಷಯ ತೋರಿಸ್ತೀನಿ. ಸೊ ಇದನ್ನ ಎಷ್ಟು ಜನ ನೋಡಿರ್ತೀರಾ? ತುಂಬಾ ಜನ ನಮ್ಮ ಒಂದು ಏಜ್ ಅವರು ತುಂಬಾ ಜನ ನೋಡಿರ್ತಾರೆ. ಇವಾಗಿನ 2K ಕಿಡ್ಸ್ ಅಲ್ಲಿ ಏನಿದ್ದಾರೆ ಅವ್ರು ಈ ಒಂದು ವೆಹಿಕಲ್ ನಾಗ್ಲಿ ಒಂದು ಸ್ಕೂಟರ್ ನಾಗಿ ನೋಡಿರಲ್ಲ. ನಮಗೆಲ್ಲ ಇದ್ ನಾವು ನೋಡಿದ್ ನೆನಪಿದೆ. ನಂಗಂತೂ ನಮ್ಮ ಪಕ್ಕದ ಮನೇಲಿ ಒಬ್ರು ಇದೇ ರೀತಿಯಾದ ಲೂನ ತಗೊಂಡು ಅದನ್ನ ಹೊಡ್ಕೊಂಡು ಅದಾದ್ಮೇಲೆ ಸ್ಟಾರ್ಟ್ ಮಾಡ್ತೀವಿ ಅಂತೇಳಿ ನಂಗೆ ನೆನಪಿದೆ. ಸೊ ಇವಾಗಿನ ಕಾಲದಲ್ಲಿ ಈ ರೀತಿ ಸ್ಕೂಟರ್ ಇದ್ರು ಅದನ್ನ ಮೇಂಟೈನ್ ಮಾಡೋದು ತುಂಬಾನೇ ಕಷ್ಟ ಆಗಿದೆ. ಅದನ್ನ ಮೇಂಟೈನ್ ಮಾಡಕ್ಕಾಗದೆ ತುಂಬಾ ಜನ ಅದನ್ನ ಮಾರುವಂತ ಪರಿಸ್ಥಿತಿ ಬಂದಿದೆ. ಸೊ ಇವತ್ತು ನಾವಿದೀವಿ ಈ ಎಲ್ಲಾ ಒಂದು ಸಮಸ್ಯೆಗಳಿಗೆ ಸೊಲ್ಯೂಷನ್ ಕೊಡುವಂತ ಒಂದು ಶಾಪ್ ಅಲ್ಲಿ. ಸೊ ನೋಡಿದಾಗ ತುಂಬಾ ಯೂನಿಕ್ ಶಾಪ್ ಅಂತ ಅನ್ಸ್ತು. ಈ ಶಾಪ್ ಅಲ್ಲಿ ಎಲ್ಲಿ ನೋಡಿದ್ರು ಕೂಡ ವಿಂಟೇಜ್ ಬೈಕ್ಸ್ ಕಾಣ್ತಿದಾವೆ. ಸೊ ನಾವಿರೋದು ಧನಲಕ್ಷ್ಮಿ ಕಸ್ಟಮ್ಸ್ ಅಂತ. ಸೊ ಇಲ್ಲಿ ನೀವು ನೋಡ್ಬೋದು, ಸೊ ಎಲ್ಲಿ ನೋಡಿದ್ರು ಕೂಡ ಇಲ್ಲಿ ತುಂಬಾನೇ ವಿಂಟೇಜ್ SD ಆಗಿರ್ಬೋದು, ಜಾವಾ ಆಗಿರ್ಬೋದು, ಆ ಎಲ್ಲಾ ಬೈಕ್ಸ್ ನೋಡ್ತಿದೀವಿ. ಅಂಡ್ ಅದೇ ರೀತಿ ಇದಂತೂ ತುಂಬಾ ಯೂನಿಕ್ ಆಗಿರುವಂತದ್ದು. ಅಂದ್ರೆ ಈ ಒಂದು ಬೈಕಿಂದು ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಈಗಲೂ ನಾವು ಇದನ್ನ ಈ ರೀತಿ ಜಸ್ಟ್ ಶೋಗೆ ಅಂತ ಇಟ್ಟು ನೋಡ್ತಾ ಇರುವಂತ ಆ ಒಂದು ಸ್ಥಿತಿಗೆ ತಲುಪಿದೀವಿ. ಸೊ ಇನ್ನೊಂದು ಪ್ರಮುಖವಾದ ವಿಷಯ ಏನಂದ್ರೆ ಇದು ಎರಡೂ ಕೂಡ ರನ್ನಿಂಗ್ ಕಂಡೀಷನ್ ಇದೆ. ಸೊ ಇದೆಲ್ಲಾನು ಕೂಡ ಸಕ್ಸಸ್ಫುಲ್ ಆಗಿ ಮೇಂಟೈನ್ ಮಾಡ್ತಾ ಹೋಗ್ತಿರುವಂತದ್ದು ನಮ್ಮ ಈ ಒಂದು ಶಾಪ್ ನ ಓನರ್ ಆಗಿದ್ದ ಮಿಥುನ್ ಅವರು. ಸೊ ಈ ಒಂದು ಶಾಪಿಗೆ ತುಂಬಾ ಜನ ಬರ್ತಾ ಇದ್ದಾರೆ. ಚೆನ್ನೈಯಿಂದ ಎಲ್ಲ ಬಂದು ಜಾವಾ ಆಗಿರ್ಬೋದು, SD ಆಗಿರ್ಬೋದು, ಹಳೆ ಬಜಾಜ್ KB100 ಆಗಿರ್ಬೋದು, ಈ ಎಲ್ಲಾ ಸ್ಕೂಟರ್ ನ ಬೈಕ್ ಗಳನ್ನೆಲ್ಲ ರೆಡಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ನೀವು ಯೋಚನೆ ಮಾಡ್ಬೇಕು ಈ ಒಂದು ಶಾಪ್ ಎಷ್ಟು ಪಾಪ್ಯುಲರ್ ಆಗಿದೆ ಅಂದ್ರೆ ವಿಂಟೇಜ್ ಬೈಕ್ ಕಲೆಕ್ಷನ್ ಏನಿದೆ ಅವ್ರ ಮಧ್ಯ. ಸೊ ನೀವು ಇಲ್ಲಿ ನೋಡ್ಬೋದು ಆ ಒಂದು ಸರ್ವಿಸಿಗೆ ಬಂದಂತ ಬೈಕ್ ನೆಲ್ಲ ಇಲ್ಲಿ ನಿಲ್ಸಿದ್ದಾರೆ. ಅಂಡ್ ನಿಮಗೆ A to Z ಆ ಒಂದು ಬೈಕ್ ನ ಸರ್ವಿಸ್ ಇಂದ ಹಿಡಿದು ಸ್ಪೇರ್ ಪಾರ್ಟ್ಸ್ ಆಗಿರ್ಬೋದು ಎಲ್ಲಾನು ಕೂಡ ನಿಮ್ಗೆ ಇಲ್ಲಿ ಸಿಗುತ್ತೆ. ಇವತ್ತು ನಾವು ಮಿಥುನ್ ಅವ್ರನ್ನ ಭೇಟಿ ಮಾಡಿ ಒಂದು ವಿಂಟೇಜ್ ಬೈಕ್ಸ್ ನೆಲ್ಲ ಹೆಂಗ್ ಮೇಂಟೈನ್ ಮಾಡೋದು, ಏನ್ ಮಾಡ್ಬೇಕು, ಈ ಪ್ರಾಬ್ಲಮ್ ಏನಾದ್ರು ಬಂದ್ರೆ ನಾವು ಎಲ್ಲಿ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತ ಒಂದು ವಿಷಯ ನಾವು ಮಾತಾಡ್ತಾ ಇದೀವಿ. ಸೊ ಹಾಗಾದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ. ಸೊ ನಾನಿದ್ದೀನಿ ಈಗ ಜಾವಾದ ಸೈಡ್ ಕಾರ್ ನಲ್ಲಿ. ಸೊ ನಂಗೊಂದು ಹೊಸ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಅವಾಗಿನ ಮೂವೀಸ್ ಅಲ್ಲೆಲ್ಲ ಇದು ನೋಡ್ತಿದ್ವಿ, ಇವಾಗ ಅಂತೂ ಒಂದು ಪ್ರಾಕ್ಟಿಕಲ್ ಆಗಿ ಕೂರುವಂತ ಒಂದು ಅವಕಾಶ ಸಿಕ್ಕಿದೆ. ತುಂಬಾ ಥ್ಯಾಂಕ್ಸ್. ಅಂಡ್ ನನ್ನ ಜೊತೆ ಮಿಥುನ್ ಇದ್ದಾರೆ. ಸೊ ಮಿಥುನ್ ಅವ್ರ ಹತ್ರ ಕೇಳೋಣ ಈ ಒಂದು ಶಾಪ್ ಟೋಟಲ್ ಆಗಿ ಏನು ಹೇಗೆ ಅಂತ. ಸೊ ಓವರ್ ಆಲ್ ಆಗಿ ಏನಿದೆ ನಿಮ್ದು? ಇಲ್ಲಿ ಮೈನ್ ಪ್ರೊಫೆಷನಲ್ ಬಂದ್ಬಿಟ್ಟು ಕಾರ್ ಸ್ಪಾ. ಸೊ ಕಾರ್ಸ್ ವಾಶ್, ಸೆರಾಮಿಕ್, PPF ಸೊ ಅದೆಲ್ಲ ಮಾಡ್ತೀವಿ. ಕಾರ್ ಡೀಟೇಲಿಂಗ್, ಕಾರ್ ಇಂಟೀರಿಯರ್ ಕ್ಲೀನಿಂಗ್ ಅದೆಲ್ಲ ಮಾಡ್ತೀವಿ. ಬೈಕ್ಸ್ ಬಂದು ನಮ್ಮ ಹಾಬಿ. ಓಕೆ, ನಮ್ಮ ಹಾಬಿ, ಅದನ್ನ ಬಿಟ್ಕೊಡಕ್ ಆಗಲ್ಲ ಅಂತ ಇದ್ರ ಜೊತೆಗೆ ಕಾರ್ ಸ್ಪಾ ಜೊತೆಗೆ ಬೈಕ್ಸ್ ಹಾಕೊಂಡು. ಬಟ್ ಇದು ನೋಡಿದ್ರೆ ಬೈಕೇ ನಿಮ್ ಪ್ರೊಫೆಷನ್ ಅಂತ ಅನ್ಸುತ್ತೆ. ಯಾಕಂದ್ರೆ ಇಷ್ಟೆಲ್ಲ ಬೈಕ್ಸ್ ಇದೆ, ಎಲ್ಲ ಇದೆ. ಇಲ್ಲ ಪ್ರೊಫೆಷನ್ ಬಂದು ಕಾರ್ಸ್. ಸೊ ಹಾಬಿ ವೈಸ್ ಬೈಕ್ಸ್ ಅಂದ್ರೆ ತುಂಬಾ ಫೇವ್ರೇಟ್. ವಿ ಓನ್ 50+ ಬೈಕ್ಸ್. ಸೊ ಅದ್ರಲ್ಲಿ ಇಲ್ಲಿ ಇಟ್ಟಿರೋದು ಸುಮ್ಮನೆ ಸ್ವಲ್ಪ ಇಟ್ಟಿದೀವಿ ಅಷ್ಟೇ. ಅಂದ್ರೆ ಇದು ನೀವೆಲ್ಲ ಓನ್ ಮಾಡಿರೋ ಬೈಕ್ಸ್? ಎಲ್ಲಾನು ನಮ್ಮ ಓನ್ ಬೈಕ್. ಯಾವ್ದು ಬಂದು ಕಸ್ಟಮರ್ದು ಇದ್ರಲ್ಲಿ ಎಷ್ಟೊಂದು 4-5 ಗಾಡಿ ಇದ್ರೆ ಜಾಸ್ತಿ, ಬೇರೆಲ್ಲ ನಮ್ದೇನೆ. ಕ್ರೇಜಿ ಒಂಥರ. ಇಷ್ಟು 50ಕ್ಕೂ ಜಾಸ್ತಿ SD ಬೈಕ್ ಗಳನ್ನ ತಗೊಂಡಿರೋ ಇರೋ ಅಂತ ಒಂದೇ ಒಂದ್ ಜನ ಅನ್ಸುತ್ತೆ ಬ್ಯಾಂಗ್ಳೂರಲ್ಲಿ. ನಮ್ಕಿಂತ ದೊಡ್ಡವ್ರು ಸುಮಾರು ತುಂಬಾ ಕಲೆಕ್ಷನ್. ಅವೆಲ್ಲ ಏನು ಇಲ್ಲ. ನಮ್ಕಿಂತ ದೊಡ್ಡವರೆಲ್ಲ ಇದಾರೆ, ನಾವೆಲ್ಲ ಏನು ಇಲ್ಲ. ಏನೋ ಒಂದು 0.1% ಮಾತ್ರನೇ ನಮ್ದು ವರ್ಕ್ ಆಗ್ತಾ ಇರೋದು ಅಷ್ಟೇನೆ. ನೀವ್ ಆತರ ಹೇಳ್ತೀರಿ, ಬಟ್ ನಾಸ್ಗಳೆಲ್ಲ ಸುಮಾರು ಜನ ಇದಾರೆ. ಮಹಾಪ್ರಮೋದ್ ಅಂತ ಒಬ್ರು ಇದಾರೆ ಇಲ್ಲೇ RT ನಗರಲ್ಲಿ. ಓನ್ 70+ ಬೈಕ್ಸ್. ಮತ್ತೆ ಮಂಗಳೂರಲ್ಲಿ ಒಬ್ರು ಇದಾರೆ ಗಿರೀಶಣ್ಣ ಅಂತ. ಮತ್ತೆ ಇನ್ನೊಬ್ರು ಇದಾರೆ ನಮ್ಮ ಫ್ರೆಂಡ್ ಭರತ್ ಸಿಂಗ್ ಅಂತ. ಸುಮಾರು ಜನ ಕಲೆಕ್ಟರ್ಸ್ ಅಂತ ಸುಮಾರು ಜನ ಇದಾರೆ. ಸೊ ಮತ್ತೆ ನಮ್ಮ ಬ್ಯಾಂಗ್ಳೂರ್ RD ಕ್ಲಬ್ ಓನರ್ ವಿಶಾಲ್ ಅಗರ್ವಾಲ್ ಅಂತ ಒಬ್ರು ಇದಾರೆ. ಸೊ ಅವರೆಲ್ಲ ನಮ್ಮ ಫ್ರೆಂಡ್ಸ್, ಬಟ್ ದೇ ಆಲ್ ಓನ್ ಲಾಟ್ ಆಫ್ ಬೈಕ್ಸ್. ಅಂದ್ರೆ ಅದ್ರಲ್ಲಿ ಒಂದು ಚಿಕ್ಕ ಪಾರ್ಟ್ ಮಾತ್ರ ಪ್ಲೇ ಮಾಡ್ತಾ ಇದೀವಿ. ಅದ್ರ 50ಕ್ಕೂ ಜಾಸ್ತಿ ಬೈಕ್ ಅಂದ್ರೆ ಕ್ರೇಜಿ ಅನ್ಸುತ್ತೆ. ಮತ್ತೆ ಇನ್ನೊಂದೇನಂದ್ರೆ ಈಗ ನಿಮಗೆ ಇದು ರೆಡಿ ಮಾಡಕ್ ಬರೋದ್ರಿಂದ ಮೇಂಟೈನ್ ಮಾಡೋದು ಸ್ವಲ್ಪ ತುಂಬಾ ಈಸಿ ಅಲ್ಲ? ಇಲ್ಲ ಸರ್, ನಮ್ಗೆ ತುಂಬಾ ಕಷ್ಟ. ಯಾಕಂದ್ರೆ ನಾವು ನಮ್ ವೆಹಿಕಲ್ಗೂ ಸ್ಪೇರ್ಸ್ ಹೊಂದ್ಸ್ಬೇಕು, ಕಸ್ಟಮರ್ ವೆಹಿಕಲ್ಗೂ ಸ್ಪೇರ್ಸ್ ಹೊಂದ್ಸ್ಬೇಕು. ಸೊ 2 ಗಾಡಿಗೂ ಸ್ಪೇರ್ಸ್ ಹೊಂದ್ಸೋದ್ರಿಂದ ನಮ್ಗೆ ತುಂಬಾ ಕಷ್ಟ. ಇವಾಗ ಕಸ್ಟಮರ್ ಏನ್ ಮಾಡ್ತಾರೆ, ಕಾಶ್ ಕೊಟ್ಬಿಟ್ಟು ನಾನು ಗಾಡಿ ರೆಡಿ ಮಾಡ್ಕೊಡಿ ಅಂತಾರೆ. ಇವಾಗ ನಾವು ಆನ್ ಟೈಮ್ ಕೊಟ್ಟಿಲ್ಲ ಅಂದ್ರೆ ನಮ್ಗೆ ಬಂದ್ ಬೈತಾರೆ. ಅವಾಗ ನಾವೇನ್ ಮಾಡ್ಬೇಕು, ನಮ್ ಗಾಡಿಯಿಂದಾನೇ ಬಿಚ್ಚಿ ತಿರ್ಗಾ ಹಾಕ್ಬೇಕು. ಸೊ ಅದೊಂದು ಅಡ್ವಾಂಟೇಜ್. ಅಲ್ಲಿರೋ ಗಾಡಿ ಹಂಗೇನೆ ಸ್ಕ್ರಾಪ್ ಆಗಿದ್ದದು. ಅದು ಒನ್ ಆಫ್ ದಿ ರೇರೆಸ್ಟ್ ಬೈಕ್. ಅದು SD 175 ಸಿಂಗಲ್ ಸೈಲೆನ್ಸರ್ ಅದು. ಸೊ ಅದು ರೇರೆಸ್ಟ್ ಬೈಕ್. ಅದನ್ನ ರೇರೆಸ್ಟ್ ಬೈಕ್ ಆಗಿ ಇಟ್ಟಿದ್ದೆ ನಾನು. ಹಿಂಗೆ ಸ್ಪೇರ್ ಅದ್ರಲ್ಲಿ ಇಲ್ಲಿ ಇದಿಲ್ಲ, ಇದ್ರಲ್ಲಿ ಅದಿಲ್ಲ ಅಂದ್ಬಿಟ್ಟು ಆ ಗಾಡಿ ಸ್ಕ್ರಾಪ್ ಆಗೋಯ್ತು ನನಗೆ. ಇವಾಗ ಆ ಗಾಡಿಗೆ ನನ್ಗೆ ಇವಾಗ ಸ್ಪೇರ್ ಸಿಕ್ತಲ್ಲ. ಸೊ ಹಂಗೆ ನಮ್ಗೆ ಏನು ಅಂದ್ರೆ, ಇವಾಗ ಯಾರು ಗಾಡಿ ಕಸ್ಟಮರ್ ಗಾಡಿ ಅರ್ಜೆಂಟ್ ಇದೆ, ರೆಡಿ ಆಗ್ಲೇಬೇಕು, ಸ್ಪೇರ್ ಇಲ್ಲ ಅಂದ್ರೆ ನಮ್ ಗಾಡಿಯಿಂದ ಬಿಚ್ಬಿಡ್ತೀವಿ. ಸೊ ಅಂದ್ರೆ ಇದು ಈ ರೀತಿ ನಿಮ್ಮೊಂದು ಶಾಪ್ ಇರೋದ್ರಿಂದ ತುಂಬಾ ಜನರಿಗೆ ತಲೆನೋವು ತಪ್ಪುತ್ತೆ ಅನ್ಸುತ್ತೆ. ಯಾಕಂದ್ರೆ ಇದನ್ನೆಲ್ಲ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಅಲ್ಲ? ಯಾಕಂದ್ರೆ ಒಂದು ಪಾರ್ಟ್ಸ್ ಹೋದ್ರು ಅಂದ್ರೂ ಕೂಡ ಈಗ ಜಾವಾ ಶೋರೂಮ್ ಓದ್ಕೊಟ್ರೆ ಅವ್ರೇನು ಕೊಡಲ್ಲ ಅನ್ಸುತ್ತೆ. ಅಲ್ಲಿ ಇದ್ರದ್ದು ಒಂದು ಸಿಂಗಲ್ ವಾಷರ್ ಕೂಡ ಸಿಗಲ್ಲ ನಿಮ್ಗೆ. ನೀವ್ ಎಲ್ಲಿಂದ ತರಿಸ್ತೀರಿ ಇದನ್ನೆಲ್ಲ? ನಮ್ ಸುಮಾರು ಎಂಟೈರ್ ಇಂಡಿಯಾ ನಮಗೆ ಲಿಂಕ್ ಇದೆ. ಸೊ ನಾವು ಏನೇ ಪಾರ್ಟ್, ಇದು ಜಾವಾ ಅಂತಲ್ಲ, ಸ್ಪೆಸಿಫಿಕ್ ಆಗಿ ಜಾವಾ ಮಾತ್ರ ಅಲ್ಲ, SD ಜಾವಾ ಏನು ಅಂದ್ರೆ ನಮ್ಮ ಮೈಸೂರು ಬ್ರ್ಯಾಂಡ್ ಅನ್ನೋದ್ರಿಂದ ನಾವು ಇದರಿಂದ ಸ್ಟಿಕ್ ಆನ್ ಅದಕ್ಕೇನೆ ಇಷ್ಟೊಂದು ಗಾಡಿ ಇಟ್ಟಿರೋದು. ನೇಮ್ ದ ವಿಂಟೇಜ್ ಬೈಕ್ಸ್ ವಿಲ್ ಡೂ ಇಟ್, ನೇಮ್ ದ ಬೈಕ್ಸ್ ಅಂಡ್ ಕಾರ್ಸ್ ವಿಲ್ ಡೂ ಇಟ್. ಇಟ್ ಶುಡ್ ಬಿ ಆಸ್ ಅ ವಿಂಟೇಜ್. ಸೊ ಅದನ್ನ ಯಾವ್ದಾದ್ರು ಗಾಡಿ ಇರಲಿ, ಹೆಂಗಾದ್ರೂ ಇರಲಿ.
ಸೊ ಇದ್ರದ್ದು ನಾನು ನಿಮ್ಗೆ ಬಿಫೋರ್ ಫೋಟೋಸ್ ಎಲ್ಲ ತೋರಿಸ್ತೀನಿ. ಆ ಗಾಡಿ ಹಂಗಿದ್ದಿದ್ ಗಾಡಿನ ಹಿಂಗಾಯ್ತು ಅಂತ ನೀವೇ ಶಾಕ್ ಆಗ್ತೀರಾ. ಸೊ ಆ ತರ ಎಲ್ಲ ಗಾಡಿಗಳೆಲ್ಲ ಮಾಡ್ತೀವಿ. ನಿಮಗೆ ಇದು ಈ ಕ್ರೇಜ್ ಯಾವ ತರ ಸ್ಟಾರ್ಟ್ ಆಯ್ತು, ಅಂದ್ರೆ ಯಾವಾಗಿಂದ ಸ್ಟಾರ್ಟ್ ಆಯ್ತು, ಅಂದ್ರೆ ಕಾಲೇಜ್ ಡೇಸ್ ಅಥವಾ? ಇಲ್ಲ ಚೈಲ್ಡ್ಹುಡ್ ಇಂದಾನೇ ಇದೆ ಈ ಕ್ರೇಜ್. ಯಾಕಂದ್ರೆ ನಮ್ಮ ಗ್ರ್ಯಾಂಡ್ ಫಾದರ್ ಸ್ಟಾರ್ಟ್ ಮಾಡಿದ್ ನಮ್ ಬ್ರ್ಯಾಂಡ್ ನ. ಸೊ ಅದೇ ಧನಲಕ್ಷ್ಮಿ ಅನ್ನೋದು 1966 ಇಂದ ನಮ್ ಗ್ರ್ಯಾಂಡ್ ಫಾದರ್, ನಮ್ಮ ಮಮ್ಮಿ ಅವರ ಡ್ಯಾಡಿ, ನಮ್ಮ ಮಾವ. ಇವಾಗ ನಾವು ಅದೇ ಧನಲಕ್ಷ್ಮಿಯಲ್ಲಿ ಆ DL ಮಾತ್ರ ಎತ್ಕೊಂಡು DL ಅಂತ ಮಾಡಿದೀವಿ. ಸೊ ಈ ಬ್ರ್ಯಾಂಡ್ ನ ನಾವು ಹಂಗೆ DL ಕಸ್ಟಮೈಸೇಷನ್ ನ ಹಂಗೆ ಇಟ್ಟಿದೀವಿ. ನಮ್ದು ಈ ಕಾರ್ ಸ್ಪಾನ್ ಬಂದ್ ಮಾತ್ರ ನಾವು DL ಅಂತ ತಗೊಂಡಿದ್ದೀವಿ. ಅಂಡ್ ಈಗ ಅಂದ್ರೆ ಈ ರೀತಿ ಸಿಚುವೇಶನ್ ಬಂದಿದೆ, ಅಂದ್ರೆ ಒಂದು ಕಸ್ಟಮರ್ ಬಂದು ಗಾಡಿ ಕೊಡ್ತಾರೆ, ಸೊ ಅದ್ರಲ್ಲಿ ಕೆಲವು ಪಾರ್ಟ್ಸ್ ಇರಲ್ಲ, ಸಿಗದೇ ಇಲ್ಲ, ಕಷ್ಟಪಟ್ಟು ಆ ತರ ಎಕ್ಸ್ಪೀರಿಯನ್ಸ್. ಪ್ರತಿಯೊಂದು ಗಾಡಿನೂ ಹಂಗೆ ಸರ್ ನಮಗ್ ಬರೋದು ಚಾಲೆಂಜಿಂಗ್. ಈ ಗಾಡಿ ಅಂತೂ ಕಸ್ಟಮರ್ ಗಾಡಿ ಕೊಟ್ಬಿಟ್ಟು ನನಗೆ ಶೋರೂಮ್ ಫಿಟ್ಮೆಂಟ್ಶಿಪ್ ಬೇಕು ಅಂದ್ಬಿಟ್ಟು ಹೊಟ್ಟೋದ್ರು. ಸೊ ಇದು ಆಸ್ ವೆಲ್ ಆಸ್ ಶೋರೂಮ್ ಅವಾಗ ಏನ್ ಬಂತು ಅದೇ ತರಾನೇ ರೆಡಿ ಮಾಡಿ ಎಲ್ಲಾನು ಇಟ್ಟಿದೀವಿ ಇದನ್ನ. ಇದು ಕ್ರೇಜಿ ಅನ್ಸುತ್ತೆ. ಇದು ಹಳೆ ಮೂವೀಸ್ ಅಲ್ಲಿ ನೋಡಿದೀನಿ, ತುಂಬಾ ಹಳೆ ಮೂವಿ ಇದೆ. ಒನ್ ಮಾಡೆಲ್ ನೋಡಿದ್ರೆ ಮಾತ್ರ ಫ್ರಂಟ್ ಅಲ್ಲಿ ಇರೋದು ಬಂದ್ಬಿಟ್ಟು ಸ್ನೋ ಶೀಲ್ಡ್ ಅಂತಾರೆ. ಅದೆಲ್ಲಾ ಗಾಡಿಗೂ ಇಂಡಿಯಾಗ್ ಬಂದಿದ್ದೇ ಇಲ್ಲ. ಅದು ನಾವು ಚಕ್ಕಿಂದ ಇಂಪೋರ್ಟ್ ಮಾಡಿರೋದು, ಅದ್ ನಾವು ಚಕೋಸ್ಲೋವಾಕಿಯಿಂದ ಇಂಪೋರ್ಟ್ ಮಾಡಿರೋದು ಆ ಸ್ನೋ ಶೀಲ್ಡ್. ಇದು ಬಂದು ಟ್ಯಾಂಕ್ ಸ್ವಿಚ್ ವೆಹಿಕಲ್. ಇದು ಎಲ್ಲಾ ಗಾಡಿಗೂ ನಿಮ್ಗೆ ಹೆಡ್ಲೈಟ್ ಡೂ ಮೇಲ್ ಸ್ವಿಚ್ ಬರುತ್ತೆ, ಈ ಗಾಡಿಯಲ್ಲಿ ಟ್ಯಾಂಕ್ ಮೇಲ್ ಸ್ವಿಚ್ ಬರುತ್ತೆ. ಹಾ ಹೌದು, ಅದ್ರಲ್ಲಿ ಬಂದ್ಬಿಟ್ಟು ನ್ಯೂಟ್ರಲ್ ಲೈಟ್ ಇರುತ್ತೆ. ಸೊ ನಿಮ್ಗೆ ಗೊತ್ತಿರಂಗೆ ನ್ಯೂಟ್ರಲ್ ಲೈಟ್ ಅಂದ್ರೆ ನ್ಯೂಟ್ರಲ್ ಹಾಕಿದ್ಮೇಲೆ ಇಲ್ಲಿ ಎನ್ ತೋರಿಸಿದ್ರೆ ಆಗೋಯ್ತು ಅಷ್ಟೇ. ಸೊ ಆ ಗಾಡಿಯಲ್ಲಿ ಹಂಗಲ್ಲ, ನ್ಯೂಟ್ರಲ್ ಹಾಕ್ಬಿಟ್ರೆ ಗಾಡಿದು ಹೆಡ್ ಲೈಟು, ಟೈಲಾಂಪು ಎಲ್ಲ ಆಫ್. ತಿರ್ಗಾ ಗೇರ್ಗೆ ಹಾಕಿದ್ರೆ ಮಾತ್ರ ಎಲ್ಲ ಆನ್ ಆಗೋದು. ಸೊ 1 ಕೀ ಎಲ್ಲ ಕೆಲಸ ಮಾಡುತ್ತೆ. 1 ಕೀ ಬಂದ್ಬಿಟ್ಟು ನಿಮ್ಗೆ ಹೆಡ್ ಲೈಟು ಬರುತ್ತೆ, ಪಾರ್ಕಿಂಗ್ ಲೈಟು ಬರುತ್ತೆ, ಸ್ಟಾರ್ಟು ಆಗುತ್ತೆ, ಬ್ಯಾಟ್ರಿ ಕನೆಕ್ಟ್ ತಗೊಳುತ್ತೆ. ಏನು ಸ್ವಿಚ್ ಅದು ಏನು ಇರಲ್ಲ, ಅದು ಪ್ಲೈನ್ ಹ್ಯಾಂಡಲ್ ಬರೋದೆಲ್ಲ ಬಂದ್ಬಿಟ್ಟು. ಸೊ ಇದು ಬಂದು 1969 ಫುಲ್ ಇಂಪೋರ್ಟ್ ಫ್ರಮ್ ಚಕೋಸ್ಲೋವಾಕಿಯಾ. ಎಲ್ಲ ಈ ಎಲ್ಲದ್ರ ಮೇಲೂ ನೀವು ಇಲ್ಲಿ ಹೆಸರು ನೋಡ್ಬೋದು, ಮೇಡ್ ಇನ್ ಚಕೋಸ್ಲೋವಾಕಿಯಾ ಅಂತ ಎಲ್ಲದ್ರ ಮೇಲೂ ಇರುತ್ತೆ. ಅದ್ರದ್ದು ಹೆಡ್ ಲೈಟ್, ಇದ್ರದ್ದು ಹೆಡ್ ಲೈಟ್, ಇದ್ರದ್ದು ಟೈಲ್ ಲ್ಯಾಂಪ್, ಅದು ಮಾಡ್ಸಿರೋದು. ಇದೆಲ್ಲ ಬಂದ್ಬಿಟ್ಟು ಪ್ರಾಪರ್ ಚೆಕ್ ಮೇಡ್. ಇದೆಲ್ಲ ಬಂದು ಇದ್ರದ್ದು ಟ್ಯಾಂಕ್, ಈ ಬಾಕ್ಸ್ ಅಂದ್ರೆ ಅಲ್ಲಿಂದ ಪಾರ್ಟ್ಸ್ ಎಲ್ಲ ಬಂದು ಇಲ್ಲ ಇಂಪೋರ್ಟ್ ಮಾಡಿರೋದು. ನಾವ್ ಇವಾಗ ರೀಸೆಂಟ್ಲಿ ಬರೀ ಇದ್ರಲ್ಲಿ 4C ಇಂಜಿನ್ ಡಾಕ್ಯುಮೆಂಟ್ ಮಾತ್ರ ಬ್ಯಾಂಗ್ಳೂರ್ ವೆಹಿಕಲ್. ಬೇರೆ ಎಲ್ಲಾ ಪಾರ್ಟ್ ನಾವು ಇಂಪೋರ್ಟ್ ಮಾಡಿ ನನ್ನ ಸ್ವಂತ ಅಣ್ಣನ ಮದ್ವೆಗೋಸ್ಕರ ಈ ಗಾಡಿನ ರೆಡಿ ಮಾಡಿದ್ ನಾನು. ಅಂದ್ರೆ ಈ ರೀಸೆಂಟ್ ಆಗಿ ಇಂಪೋರ್ಟ್ ಮಾಡಿದ ಪಾರ್ಟ್ಸ್ ಇವೆಲ್ಲ? ಹೌದೌದು, ಒಂದು 5 years ತಗೊಂಡೆ ಈ ಗಾಡಿನ ಬಿಲ್ಟ್ ಮಾಡೋದಿಕ್ಕೆ. ನಾನೇನೆ ಒಂದು 3 years ಬಿಫೋರ್ ಎಲ್ಲ ಬಿಲ್ಟ್ ಮಾಡಿ ಫಿನಿಶ್ ಮಾಡಿದೆ ಈ ಗಾಡಿನ. ಅಂದ್ರೆ ಈಗಲೂ ಅಲ್ಲಿ ಪಾರ್ಟ್ಸ್ ಎಲ್ಲ ಅವೈಲೇಬಲ್ ಇದೆಯಾ? ಅಲ್ಲಿ ಎಲ್ಲಾ ಪಾರ್ಟ್ ಸೋರ್ಸ್ ಮಾಡ್ಬೋದು. ಅಲ್ಲಿ ಸಕ್ಕಲ್ ಇವತ್ತು ಎಲ್ಲಾ ಪಾರ್ಟ್ ಸೋರ್ಸ್ ಮಾಡ್ಬೋದು. ನಾವ್ ಇವತ್ತಿಗೂ ನಮ್ಗೆ ಇಲ್ಲಿ ಯಾವ್ದು ಐಟಮ್ ಸೋರ್ಸ್ ಆಗಿಲ್ಲ ಅಂದ್ರೆ ಎಲ್ಲ ಅಲ್ಲಿಂದನೇ ಇಂಪೋರ್ಟ್ ಮಾಡಿಸ್ಬಿಡ್ತೇವೆ. ಈಗ ಇನ್ನೊಂದೇನಂದ್ರೆ ಇದು 2 stroke ವೆಹಿಕಲ್ಸ್ ಅಲ್ಲ, ಸೊ ಇದನ್ನ ಅವಾಗ ಓಡಿಸಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗಲ್ವಾ? ಸರ್, ನಾನು ಈ ಗಾಡಿ ಸ್ಟಾರ್ಟ್ ಮಾಡಿ ಸುಮಾರು ಏನಿಲ್ಲ ಅಂದ್ರೆ ಒಂದು 3-4 ತಿಂಗಳಾಗಿದೆ. ನನ್ನ ಹತ್ರ ಎಷ್ಟೊಂದು ಗಾಡಿ ಇರೋದ್ರಿಂದ ನಾನು ಸ್ಪೆಸಿಫಿಕ್ ಆಗಿ ಈ ಗಾಡಿ ಬಂದ್ಬಿಟ್ಟು ನಾನು ರೋಡ್ ತೆಗಿಯಕ್ಕಾಗಲ್ಲ. ಯಾಕಂದ್ರೆ ತುಂಬಾ ದೊಡ್ಡದು, ಡಿಸ್ಟೆನ್ಸ್ ನೋಡ್ಕೊಂಡೇ ಓಡಿಸ್ಬೇಕು. ಇವಾಗ ಪಕ್ಕದ ರೋಡ್ ಓಡ್ ಬರ್ಬೇಕು ಅಂದ್ರೆ ಈ ಗಾಡಿಯಲ್ಲಿ ಒಂದು ಕಾರಲ್ಲಿ ಓಡ್ ಬರಂಗೆ ಒಂದು ಆಫ್ ಪಡೆ ಆಗೋಗುತ್ತೆ. ಸೊ ಅದರಿಂದ ನಾನು ಓಡಿಸೋದೇ ಇಲ್ಲ. 3 months ಆದ್ಮೇಲೆ ಸ್ಟಾರ್ಟ್ ಮಾಡಿದೆ. ನೀವೇ ನೋಡಿರ್ತೀರ, 2 ಕಿಕ್ಕಲ್ಲಿ ಗಾಡಿ ಸ್ಟಾರ್ಟ್ ಆಯ್ತು. ಸೊ ಆತರ ರೆಡಿ ಮಾಡಿರ್ಬೇಕು. ಆತರ ರೆಡಿ ಮಾಡಿಲ್ಲ ಅಂದ್ರೆ ನಿಮ್ಗೆ 100 ಕಿಕ್ ಕೊಡೋದ್ರು ಸ್ಟಾರ್ಟ್ ಆಗಲ್ಲ ಗಾಡಿ. ನಿಮಗೆ ಇದಕ್ಕೆ ಅಂದ್ರೆ ಇದಿಷ್ಟೆಲ್ಲ ವರ್ಕ್ ಮಾಡೋದಕ್ಕೆ ನಿಮಗೆ ಲೇಬರ್ಸ್ ಎಲ್ಲ ಎಲ್ಲಿಂದ? ಎಲ್ಲ ಇದಾರೆ. ನಮ್ ಫ್ಯಾಕ್ಟ್ರಿ ಇದೆ, ಪೇಂಟ್ ಕ್ರೋಮ್ ಮಾಡೋದಕ್ಕೆಲ್ಲ ನಮ್ದು ಫ್ಯಾಕ್ಟ್ರಿ ಇದೆ ಕಮ್ಮನಹಳ್ಳಿಯಲ್ಲಿ. ಸೊ ಅಲ್ಲೊಂದು 20+ ಮೆಂಬರ್ಸ್ ವರ್ಕ್ ಮಾಡಿದ್ದಾರೆ. ಇಲ್ಲಿ ನಮ್ ಮೆಕ್ಯಾನಿಕ್ ಒಬ್ರು ಇದಾರೆ. ಸೊ ಅವ್ರು ಇಲ್ಲೇ ಇರ್ತಾರೆ ನಮ್ ಜೊತೆಗೇನೆ. ಅವರೇ ನಮ್ ಹೆಡ್ ಮೆಕ್ಯಾನಿಕ್. ಅವ್ರ ಜೊತೆಗೆ ನಾವೇ ಹೆಲ್ಪರ್. ಅವ್ರಿಗೆ ಎಲ್ಲ ಏನಾದ್ರು ಎತ್ಕೊಡೋದು ತಗೋಬೋದು ಅದೆಲ್ಲ ನಾವೇನೆ ಅವ್ರಿಗೆ, ನಮ್ಮ ಮೆಕ್ಯಾನಿಕ್. ಸೊ ಇಲ್ಲೊಂದು ಟ್ರೋಫಿ ನೋಡಿದೆ. ಸೊ ಇದು ಯಾವ್ದ್ರ ಬಗ್ಗೆ? ಇದು ನಮ್ಮ ಬ್ಯಾಂಗ್ಳೂರ್ ವಿಂಟೇಜ್ ಗ್ರೂಪ್ ಅಂತ ಇಲ್ಲಿ ನಮ್ಮ 2019 ಅಲ್ಲಿ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಮಾಡಿದ್ರು. ಸೊ ಅದ್ರಲ್ಲಿ ಮೊಪೆಡ್ ಕ್ಯಾಟಗರಿಯಲ್ಲಿ ಈ ಗಾಡಿ ಫಸ್ಟ್ ಪ್ಲೇಸ್ ಮಾಡಿ. ಸೊ ಅದಕ್ಕೆ ಅವಾಗ ನನ್ಗೆ ಒಂದು ಅವಾರ್ಡ್ ಒಂದು ಕೊಟ್ಟಿದ್ರು. ಸೊ ಅದ್ರದ್ದು 2019 ಅಲ್ಲಿ. ಸೊ ಇದಿಷ್ಟು ಮಿಥುನ್ ಅವರ ಕತೆ. ಅಂಡ್ ನಾನು ಹೇಳೋದೇನಂದ್ರೆ, ನಿಮ್ಮಲ್ಲಿ ಏನಾದ್ರು ಒಂದು ವಿಂಟೇಜ್ ಬೈಕ್ ಇದೆ, ನೀವೇನೋ ಅದನ್ನ ಯೂಸ್ ಮಾಡದೆ ಅಂದ್ರೆ ಏನೋ ಹಾಳಾಗಿ ಅದನ್ನ ರೆಡಿ ಆಗದೆ ಯೂಸ್ ಮಾಡೋಕ್ಕೂ ಆಗದೆ ಎಲ್ಲಾದ್ರೂ ಇದ್ರೆ ಅದನ್ನ ಅದೇ ರೀತಿ ಬಿಡಬೇಡಿ. ಯಾಕಂದ್ರೆ ಅದು ಇಲ್ಲಿ ತಗೋ ಬಂದ್ರೆ ಪಕ್ಕ ನಿಮಗೆ ಎಲ್ಲ ಒರಿಜಿನಲ್ ಪಾರ್ಟ್ಸ್ ಎಲ್ಲ ಹಾಕಿ ರೆಡಿ ಮಾಡ್ಕೊಡ್ತಾರೆ ನಮ್ಮ ಮಿಥುನ್ ಅವರು. ಹೌದು, ಬೈಕ್ಸ್ ಬಂದ್ಬಿಟ್ಟು ಬೈಕ್ಸ್ ಅಂತಲ್ಲ, ಬೈಕ್ಸ್ ಆದ್ರೂ ಇರ್ಲಿ, ಕಾರ್ ಆದ್ರೂ ಇರ್ಲಿ, ಹಳೇದು ಯಾವುದೇ ಒಂದು ವಸ್ತು ಇರ್ಲಿ, ತುಂಬಾ ಪ್ರೆಷಿಯಸ್ ಅದು. ಅದನ್ನೆಲ್ಲ ಆದಷ್ಟು ಸೇವ್ ಮಾಡಿ, ಅದನ್ನ ಡಿಸ್ಟ್ರಾಯ್ ಮಾಡಬೇಡಿ. ಹಳೆ ಬೈಕ್ಸ್, ಹಳೆ ಕಾರ್ಸ್, ಹಳೆ ವಿಂಟೇಜ್ ಪಾರ್ಟ್ಸ್ ಏನೇ ಇದ್ರು ಅದನ್ನೆಲ್ಲ ಸೇವ್ ಮಾಡಿ. ನಿಮ್ ಕೈಯಲ್ಲಿ ಸೇವ್ ಮಾಡೋಕ್ಕಾಗಿಲ್ಲ, ಇಲ್ಲಿ ತಗೊಬಂದ್ ಕೊಡಿ, ನಾನೆಲ್ಲ ರೆಡಿ ಮಾಡ್ಕೊಡ್ತೀನಿ. ಯಾವುದೇ ಇರಲಿ ನಾನು ರೆಡಿ ಮಾಡ್ಕೊಡ್ತೀನಿ. ಇಲ್ಲ ನಮಗೆ ಸೇಲ್ ಮಾಡಂಗಿದ್ರು ನಾವು ಪರ್ಚೇಸು ಮಾಡ್ತೀವಿ, ಏನೇ ಇದ್ರು ಮಾಡ್ತೀವಿ ನಾವು. ಸೊ ಇದಿಷ್ಟು DL ಕಸ್ಟಮೈಸೇಷನ್ ಬಗ್ಗೆ.
ಸೊ ತುಂಬಾ ಥ್ಯಾಂಕ್ಸ್, ತುಂಬಾ ನಿಮ್ಮ ಇನ್ಪುಟ್ಸ್ ಎಲ್ಲ ಕೊಟ್ಟಿದ್ದಕ್ಕೆ. ಥ್ಯಾಂಕ್ಸ್. ನೀವು ನಿಮ್ ಟೈಮ್ ಕೊಟ್ಟು ಇಲ್ಲಿ ಬಂದು ಇಷ್ಟೋ ತನಕ ಟೈಮ್ ಸ್ಪೆಂಡ್ ಮಾಡಿದ್ಕೆ ತುಂಬಾ ಥ್ಯಾಂಕ್ಸ್. ನಾನ್ ಬರೋದಕ್ಕೆ ಒಂದ್ 1 hour ಲೇಟ್ ಆಯ್ತು, ಆದ್ರೂ ನೀವು ನಮ್ ಜೊತೆಗೆ ಇಷ್ಟೋ ತನಕ ವೆಯ್ಟ್ ಮಾಡಿದ್ಕೆ ತುಂಬಾ ಥ್ಯಾಂಕ್ಸ್. ಸೊ ಇದಿಷ್ಟು DL ಕಸ್ಟಮ್ಸ್ ಬಗ್ಗೆ. ಸೊ ಇದು ನಿಮಗೆ ಶ್ರೀರಾಮ್ಪುರದ ಒಂದು ಮೆಟ್ರೋ ಸ್ಟೇಷನ್ ಇದೆ, ಅದ್ರ ಪಕ್ಕನೇ ಇದೆ. ಅಲ್ಲಿ ಬಂದು ನೋಡಿದ್ರೆ ಸಾಕು ನಿಮಗೆ ಗೊತ್ತಾಗುತ್ತೆ ಸ್ಟೋರ್ ಯಾವುದು, ಶಾಪ್ ಯಾವುದು ಅಂತ. ಸೊ ಇದ್ರ ಬಗ್ಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮಲ್ಲಿ ಯಾವ್ದಾದ್ರು ಫ್ರೆಂಡ್ಸ್ಗೆ ವಿಂಟೇಜ್ ಬೈಕ್ ಏನಾದ್ರು ಇದ್ರೆ ಅವ್ರಿಗೆ ಖಂಡಿತ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ. ಇಟ್ಸ್ ಮೀ ಅಭಿಷೇಕ್ ಮೋಹನ್ ದಾಸ್ ಸೈನಿಂಗ್ ಆಫ್.